ಹಾಯ್ ಫ್ರೆಂಡ್ಸ್, ಕೆಲವು ದಿನಗಳಿಂದ ಎಲ್ಲಿ ನೋಡಿದರೂ ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಚರ್ಚೆ ಆಗುತ್ತಿದೆ. ಹಾಗೆ ಅಲ್ಲಿ ನಡೆಯುತ್ತಿರುವ ಪವಾಡಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತಿದೆ. ರಾಮ ಮಂದಿರದ ಸುತ್ತಲೂ ಗರುಡಗಳ ರೂಪದಲ್ಲಿ ಜಟಾಯು ಬಂದಿದ್ದಾನೆ ಅಂತ, ಮತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಕರಡಿಗಳು ಮತ್ತು ಕೋತಿಗಳು ಅಯೋಧ್ಯೆಗೆ ಬಂದಿದ್ದಾವೆ ಅಂತ ಬಹಳಷ್ಟು ವಿಡಿಯೋಗಳಲ್ಲಿ ಹೇಳೋದನ್ನು ನೀವೆಲ್ಲ ಕೇಳೇ ಇರ್ತೀರ. ಆದರೆ ಇವೆಲ್ಲ ನಿಜಾನೋ ಅಥವಾ ಸುಳ್ಳೋ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಅಯೋಧ್ಯೆಯಲ್ಲಿ ನಿಜವಾಗಲೂ ನಡೆದಂತಹ ನಂಬಲು ಸಾಧ್ಯವಾಗದಂತಹ ಒಂದು ಘಟನೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ಜಸ್ಟ್ 3 ಸೆಕೆಂಡ್ಸ್ನಲ್ಲಿ ಅಯೋಧ್ಯೆಯಲ್ಲಿ ಸಂಭವಿಸಬಹುದಾದ ಬಾಂಬ್ ಸ್ಫೋಟವನ್ನು ಒಂದು ಕೋತಿ ತಪ್ಪಿಸಿತ್ತು. ಇದು ಸುಳ್ಳು ಅಂತ ನಿಮಗೆ ಅನಿಸಿದರೆ ನೀವು ಗೂಗಲ್ನಲ್ಲಿ ಇದರ ಬಗ್ಗೆ ಸರ್ಚ್ ಮಾಡಿ ನೋಡಬಹುದು. ಜಸ್ಟ್ 3 ಸೆಕೆಂಡ್ಸ್ನಲ್ಲಿ ಅಯೋಧ್ಯೆ ನಾಶವನ್ನು ಹನುಮಂತನ ರೂಪದಲ್ಲಿ ಒಂದು ಕೋತಿ ಬಂದು ಕಾಪಾಡಿದ್ದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಆದ್ದರಿಂದ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದೇ ತರಹದ ಆಸಕ್ತಿಕರ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿಯಾಗಿ 25 ವರ್ಷಗಳ ಹಿಂದೆ, ಅಂದರೆ 1998ರಲ್ಲಿ ರಾಮ ಮಂದಿರದ ಜಾಗವು ವಿವಾದಿತ ಪ್ರದೇಶವಾಗಿತ್ತು. ರಾಮನ ಈ ಅಯೋಧ್ಯೆ ನಗರದಲ್ಲೇ ಒಂದು ಹನುಮಾನ್ ದೇವಸ್ಥಾನವಿತ್ತು. ಒಂದು ದಿನ ಹನುಮಾನ್ ದೇವಸ್ಥಾನದಲ್ಲಿ ಬಹಳಷ್ಟು ಭಕ್ತರು ಬಂದಿದ್ದರು. ಈ ದೇವಸ್ಥಾನದ ಎದುರಲ್ಲೇ ಒಂದು ಜೀಪ್ ನಿಂತಿತ್ತು. ಇದರಿಂದಾಗಿ ಆ ರಸ್ತೆಯಲ್ಲಿ ಬಹಳಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅದನ್ನು ಗಮನಿಸಿದ ಪೊಲೀಸರು ಆ ಜೀಪ್ನ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ತಗೊಂಡೋದ ಜೀಪ್ನಲ್ಲಿ ಏನಿದೆ ಅಂತ ಚೆಕ್ ಮಾಡಿದ ಪೊಲೀಸರು ನಿಜಕ್ಕೂ ಶಾಕ್ ಆಗಿದ್ದರು. ಏಕೆಂದರೆ ಅದರಲ್ಲಿ ಮರದ ಪುಡಿ ಮತ್ತು RDX ಪತ್ತೆಯಾಗಿತ್ತು. ಅಷ್ಟರಲ್ಲಿ ಫೈಸಾಬಾದ್ ಪೊಲೀಸ್ ಸ್ಟೇಷನ್ಗೆ ಜೀಪ್ನ ಚಾಲಕ ಬರ್ತಾನೆ. ಆಗ ಅವನನ್ನು ಎಂಕ್ವೈರಿ ಮಾಡಿದಾಗ ಆತನು ಹನುಮಾನ್ ಗರಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದಿದ್ದ. ನಂತರ ರಾಮ ಜನ್ಮಭೂಮಿಯ ದರ್ಶನ ಮಾಡಿಕೊಂಡು ಹೋಗುವವನಾಗಿದ್ದ. ಆತನನ್ನು ಸ್ವಲ್ಪ ಕಠಿಣವಾಗಿ ಎನ್ಕ್ವೈರಿ ಮಾಡಿದಾಗ ಆತನು ಸ್ಥಳೀಯ ಪಾನ್ವಾಲ ಮತ್ತು 3 ಜನರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. ಆಗ ಪೊಲೀಸರು ಅವರನ್ನು ಕರೆಸಿ ವಿಚಾರಣೆ ಮಾಡ್ತಾರೆ. ಆದರೆ ಪೊಲೀಸರ ಹತ್ರ ಹೆಚ್ಚು ಸಮಯ ಇರೋಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅಯೋಧ್ಯೆಯಲ್ಲಿ ದೊಡ್ಡ ಅನಾಹುತ ಆಗುತ್ತೆ ಅನ್ನೋ ಭಯ ಪೊಲೀಸರಿಗೆ ಇತ್ತು. ಆಗ ಹನುಮಾನ್ ಗರಿ ದೇವಸ್ಥಾನದಲ್ಲಿ ಬಾಂಬ್ ಇಟ್ಟಿರಬಹುದಾ ಅನ್ನೋ ಡೌಟ್ನ ಮೇಲೆ ಪೊಲೀಸರು ಅಲ್ಲಿಗೆ ಬರ್ತಾರೆ. ಹಾಗೆ ಇದರ ಬಗ್ಗೆ ಮೇಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ಇನ್ಸ್ಪೆಕ್ಟರ್ ಅವಿನಾಶ್ ಆಗ DCP ಆಗಿದ್ದರು. ಕೂಡಲೇ ಆಪರೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಬಾಂಬ್ ಸ್ಕ್ವಾಡ್ಸ್ನ ಅಲ್ಲಿಗೆ ಕರೆಸ್ತಾರೆ. ಆಗ ತಕ್ಷಣ ದೇವಸ್ಥಾನದಲ್ಲಿದ್ದ ಭಕ್ತರನ್ನೆಲ್ಲ ಹೊರಗಡೆ ಕಳಿಸ್ತಾರೆ. ನಂತರ ಇಡೀ ದೇವಸ್ಥಾನ ಸುತ್ತಮುತ್ತಲು ಬಾಂಬ್ಗಾಗಿ ಹುಡುಕಾಟ ನಡೆಸ್ತಾರೆ. ಆದರೆ ಎಷ್ಟೇ ಹುಡುಕಾಟ ನಡೆಸಿದರೂ ಬಾಂಬ್ ಸಿಗೋಲ್ಲ. ಬಹಳ ಹೊತ್ತು ಹುಡುಕಾಟದ ನಂತರ ಒಂದು ಕೋತಿ ಒಂದು ವಾಟರ್ ಟ್ಯಾಂಕ್ನ ಬಳಿ ಒಂದು ವೈರ್ನ ಕಚ್ಚುತ್ತಾ ಇರುತ್ತೆ. ಆಗ ಇನ್ಸ್ಪೆಕ್ಟರ್ ಅವಿನಾಶ್ ಅದನ್ನು ನೋಡಿ ಶಾಕ್ ಆಗ್ತಾರೆ. ಏಕೆಂದರೆ ಆ ವಾಟರ್ ಟ್ಯಾಂಕ್ನಲ್ಲಿ ಬಾಂಬ್ ಇರುತ್ತೆ. ಆ ವಾಟರ್ ಟ್ಯಾಂಕ್ನಿಂದ ಕೋತಿ ವೈರ್ನ ಎಳೆದು ಹೊರ ತಂದಿತ್ತು. ಹೇಗಾದ್ರೂ ಮಾಡಿ ಕೋತಿಯಿಂದ ಆ ವೈರ್ನ ಬಿಡಿಸಿ ಬಾಂಬ್ನ ನಿಷ್ಕ್ರಿಯಗೊಳಿಸಬೇಕಿತ್ತು. ಅದಕ್ಕಾಗಿ ದೇವಸ್ಥಾನದ ಪ್ರಸಾದ ಬಾಳೆಹಣ್ಣನ್ನು ಕೋತಿಯ ಹತ್ರ ಹಾಕ್ತಾರೆ. ಆದ್ರೆ ಕೋತಿ ಆ ವೈರ್ನ ಬಿಡೋದಿಲ್ಲ. ನಂತರ ಸ್ವಲ್ಪ ಸಮಯಕ್ಕೆ ಕೋತಿ ಅಲ್ಲಿಂದ ಹೋಗುತ್ತೆ. ನಂತರ ಬಾಂಬ್ ಸ್ಕ್ವಾಡ್ಸ್ ಆ ವಾಟರ್ ಟ್ಯಾಂಕ್ನ ಹತ್ರ ಬರ್ತಾರೆ. ಅಲ್ಲಿದ್ದ ಟೈಮ್ ಬಾಂಬ್ ಬ್ಲಾಸ್ಟ್ ಆಗೋಕೆ ಕೇವಲ 3 ಸೆಕೆಂಡ್ಸ್ ಬಾಕಿ ಇರುವಾಗ ಬಾಂಬ್ ನಿಷ್ಕ್ರಿಯಗೊಂಡಿತ್ತು. ಇದನ್ನು ನೋಡಿದ ಬಾಂಬ್ ಸ್ಕ್ವಾಡ್ಗಳಿಗೆ ಆಶ್ಚರ್ಯವಾಗುತ್ತೆ. ಏಕೆಂದ್ರೆ ಯಾರು ಅದನ್ನು ಮುಟ್ಟದ ಹಾಗೆ ಆ ಬಾಂಬ್ ಹೇಗೆ ನಿಷ್ಕ್ರಿಯಗೊಂಡಿತ್ತು ಅಂತ. ಆದ್ರೆ ಇಲ್ಲಿ ಒಂದು ಪವಾಡ ನಡೆದಿತ್ತು. ಅಂದು ರಾಮದೂತ ಹನುಮನೆ ಇಡೀ ಅಯೋಧ್ಯೆಯನ್ನು ಕಾಪಾಡಿದ್ದ. ನಂತರ ಇನ್ಸ್ಪೆಕ್ಟರ್ ಅವಿನಾಶ್ನವರು ಇದನ್ನು ವಿವರಿಸುತ್ತಾರೆ. ಹಾಗೆ ಈ ಘಟನೆಯ ಮೇಲೆ ಇನ್ಸ್ಪೆಕ್ಟರ್ ಅವಿನಾಶ್ ಅನ್ನೋ ಒಂದು ವೆಬ್ ಸೀರೀಸ್ ಕೂಡ ಬಂದಿದೆ. ಈ ವೆಬ್ ಸೀರೀಸ್ ನಲ್ಲಿ ಈ ಘಟನೆಯ ಬಗ್ಗೆ ಪೂರ್ತಿಯಾಗಿ ವಿವರಿಸಲಾಗಿದೆ. ಇದನ್ನು ನಿಜವಾಗ್ಲೂ ಪವಾಡ ಅಂತಾನೆ ಹೇಳಬಹುದು. ರಾಮದೂತ ಹನುಮಂತನು ಅಯೋಧ್ಯೆಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಿದ್ದಾನೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇಂತಹ ಅನೇಕ ಪವಾಡಗಳು ಅಯೋಧ್ಯೆಯಲ್ಲಿ ನಡೆದಿದ್ದಾವೆ. ಅಯೋಧ್ಯೆವಾಸಿಗಳು ರಾತ್ರಿ ಹೊತ್ತು ಮಲಗುವಾಗ ಒಂದು ಗ್ಲಾಸ್ ನೀರನ್ನು ಎತ್ತಿಟ್ಟು ಮಲಗುತ್ತಾರೆ. ಏಕೆಂದರೆ ರಾಮನಿಗೆ ರಾತ್ರಿ ಹೊತ್ತು ಬಾಯಾರಿಕೆ ಆದ್ರೆ ಬಂದು ನೀರು ಕುಡಿತಾನೆ ಅನ್ನೋ ನಂಬಿಕೆ ಅಲ್ಲಿದೆ. ಒಂದು ವೇಳೆ ನೀರನ್ನು ಇಟ್ಟಿಲ್ಲ ಅಂದ್ರೆ ರಾತ್ರಿ ಹೊತ್ತಲ್ಲಿ ಯಾರೋ ಬಂದು ಎಬ್ಬಿಸಿದ ಹಾಗೆ ಆಗುತ್ತೆ ಅಂತ ಅಲ್ಲಿನ ಜನಗಳು ಹೇಳ್ತಾರೆ. ಇದನ್ನೆಲ್ಲ ಮೂಢನಂಬಿಕೆ ಅಂತ ಹೇಳೋಕೆ ಆಗಲ್ಲ. ಏಕೆಂದ್ರೆ ಅಯೋಧ್ಯೆಯನ್ನು ಕಾಪಾಡುತ್ತಿರುವುದು ಹನುಮಂತ. ಆದ್ದರಿಂದಲೇ ಅಯೋಧ್ಯೆಗೆ ಭೇಟಿ ನೀಡುವ ಜನಗಳೆಲ್ಲ ಮೊದಲು ಹನುಮ
ಹನುಮಾನ್ಗರಿ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಹಾಗೆ ಇತ್ತೀಚೆಗೆ ಅಯೋಧ್ಯೆಗೆ ಸಾವಿರಾರು ಕೋತಿಗಳು ಬರ್ತಿವೆ. ಇವೆಲ್ಲ ಎಲ್ಲಿಂದ ಬರ್ತಿವೋ ಯಾರಿಗೂ ಗೊತ್ತಿಲ್ಲ. ಅಯೋಧ್ಯೆಯ ರಾಮ ಮಂದಿರ ಕಂಪ್ಲೀಟ್ ಆಗೋಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಈ ರೀತಿಯ ಘಟನೆಗಳು ನಡೀತಾ ಇರುವುದು ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡಿದೆ. ಜನವರಿ 22ರಂದು ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿದ್ದಾನೆ ಶ್ರೀರಾಮಚಂದ್ರನು. ಶ್ರೀ ನರೇಂದ್ರ ಮೋದಿಯವರು ಶ್ರೀರಾಮಲಲ್ಲಾನಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಲಿದ್ದಾರೆ. ಅದಕ್ಕೂ ಮೊದಲು ಮೋದಿಯವರು ಜಟಾಯುಗೆ ಪೂಜೆ ಸಲ್ಲಿಸಲಿದ್ದಾರೆ. ಈ ಜಟಾಯು ಶ್ರೀರಾಮ ಮತ್ತು ಸೀತಾಮಾತೆಗೆ ಸಹಾಯ ಮಾಡಿ ಅವರಿಗಾಗಿ ಪ್ರಾಣ ಬಿಟ್ಟ ರಣಹದ್ದುಗಳ ರಾಜ. ಇಂದು ಬಹಳಷ್ಟು ಜಟಾಯು ಪಕ್ಷಿಗಳು ಶ್ರೀರಾಮನ ಊರಿಗೆ ಬರ್ತಾ ಇವೆ. ಹಾಗೆ ಈ ಗುಡಿಯ ಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾರಾಡುತ್ತಾ ಇವೆ. ಈ ಜಟಾಯು ಪಕ್ಷಿಗಳು ಜನರು ಇರೋ ಪ್ರದೇಶಗಳಿಗೆ ಹೆಚ್ಚಾಗಿ ಬರೋದಿಲ್ಲ ಮತ್ತು ಈ ಚಳಿಗಾಲದಲ್ಲಿ ಇವು ಹೆಚ್ಚಾಗಿ ಹೊರಗಡೆ ಕಾಣಿಸಲ್ಲ. ಆದರೆ ಈ ಕೊರೆಯುವ ಚಳಿಗಾಲದಲ್ಲಿ ಶ್ರೀರಾಮನ ಊರಾದ ಅಯೋಧ್ಯೆಯಲ್ಲಿ ಇವು ಕಾಣಿಸುತ್ತಿರುವುದು ಎಲ್ಲರನ್ನೂ ಆಶ್ಚರ್ಯಕ್ಕೆ ಗುರಿ ಮಾಡಿದೆ. ಈ ಪಕ್ಷಿಗಳಲ್ಲದೆ ಬಹಳಷ್ಟು ಸಂಖ್ಯೆಯಲ್ಲಿ ಕೋತಿಗಳು ಕೂಡ ಅಯೋಧ್ಯೆಗೆ ಬರ್ತಿವೆ. ಇದನ್ನೆಲ್ಲ ನೋಡಿ ರಾಮ ಭಕ್ತರು ತುಂಬಾ ಸಂತಸಗೊಂಡಿದ್ದಾರೆ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸಾಕ್ಷಾತ್ ಹನುಮಂತ ಮತ್ತು ಜಟಾಯು ಬಂದಿದ್ದಾರೆ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ರಾಮಾಯಣ ಅನ್ನೋದು ನಿಜಾನ ಸುಳ್ಳ ಅಂತ ಅನ್ನೋರಿಗೆ ಈ ಅಯೋಧ್ಯೆಯಲ್ಲಿ ಸಿಕ್ಕ ಹಲವಾರು ಸಾಕ್ಷಿಗಳು ರಾಮಾಯಣ ನಿಜ ಅಂತ ತಿಳಿಸ್ತಾ ಇವೆ. ಈ ಅಯೋಧ್ಯೆಯಲ್ಲಿ ಬೃಹತ್ ಗಾತ್ರದ ಹನುಮಾನ್ ಗದೆ ಸಿಕ್ಕಿದೆ ಮತ್ತು ಹನುಮಾನ್ ಬೆಂಕಿ ಇಟ್ಟ ಅಶೋಕವನ ಇನ್ನೂ ಕಪ್ಪಾಗಿಯೇ ಇದೆ. ಅಷ್ಟೇ ಅಲ್ಲ, ರಾಮಾಯಣಕ್ಕೆ ಇನ್ನೊಂದು ದೊಡ್ಡ ಸಾಕ್ಷಿ ಅಂದರೆ ರಾಮಸೇತು. ಶ್ರೀರಾಮನು ವಾನರ ಸೈನ್ಯ ಸಹಾಯದಿಂದ ಈ ರಾಮಸೇತುವನ್ನು ನಿರ್ಮಿಸಿದ್ದಾನೆ ಅಂತ ನಮಗೆಲ್ಲ ಗೊತ್ತು. ಆದರೆ ಕೆಲವು ಬುದ್ಧಿಹೀನರು ಈ ರಾಮಾಯಣ ಮಹಾಭಾರತ ಅನ್ನೋವು ಸುಳ್ಳು ಅಂತ ಹೇಳ್ತಿರ್ತಾರೆ. ರಾಮಾಯಣ ಮಹಾಭಾರತ ನಿಜ ಅಂತ ಹೇಳೋದಕ್ಕೆ ಭಾರತದಲ್ಲಿ ಹಲವಾರು ಸಾಕ್ಷಿಗಳು ಸಿಕ್ಕಿವೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಇದೇ ಥರದ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.